ನಾನು ಟಿಪ್ಪು ಸುಲ್ತಾನ್. ಜಗತ್ತು ನನ್ನನ್ನು ಮೈಸೂರಿನ ಹುಲಿ ಎಂದು ಕರೆಯುತ್ತದೆ. ಹುಲಿ ಅಂದರೆ ಅದು ಕೇವಲ ಒಂದು ಪ್ರಾಣಿಯಲ್ಲ, ಅದು ಧೈರ್ಯ, ಶೌರ್ಯ, ಸ್ವಾಭಿಮಾನದ ಪ್ರತೀಕ. ನನ್ನ ಬದುಕು ಕೂಡ ಅದೇ ರೀತಿಯಾಗಿ ಕಟ್ಟಿಕೊಂಡಿದ್ದೇನೆ. ನನ್ನ ತಂದೆ ಹೈದರ್ ಅಲಿ ಅವರು ನನಗೆ ಚಿಕ್ಕ ವಯಸ್ಸಿನಲ್ಲೇ ಯುದ್ಧ ನೀತಿ, ರಾಜನೀತಿಯನ್ನು ಕಲಿಸಿದರು. ಅವರು ನನಗೆ ಕೇವಲ ಕಿರೀಟವನ್ನಲ್ಲ, ಹೋರಾಟದ ಗುಣವನ್ನು ಕೊಟ್ಟವರು. ನಾನು ಅರಮನೆಯಲ್ಲಿ ಕನ್ನಡ, ಇಂಗ್ಲಿಷ್, ಪರ್ಷಿಯನ್, ಉರ್ದು ಭಾಷೆಗಳನ್ನು ಕಲಿತು ಬೆಳೆದೆ. ನಾನು 15ನೇ ವರ್ಷದಲ್ಲಿ ನಾನು ಮೊದಲ ಬಾರಿಗೆ ಯುದ್ಧದಲ್ಲಿ ಭಾಗವಹಿಸಿದೆನು. ಯುದ್ಧದಲ್ಲಿ ನಾನು ಮರಾಠರನ್ನು ಎದುರಿಸಿ ಬ್ರಿಟಿಷರ ಕುತಂತ್ರಗಳನ್ನು ತಿಳಿದೆ. ಬ್ರಿಟಿಷರೇ, ನೀವು ಬಂದು ನನ್ನ ಜನರ ಶಾಂತಿಯನ್ನು ಕದಡುತ್ತೀರಿ. ಈ ಭೂಮಿಯನ್ನು, ಸಂಪತ್ತನ್ನು ಲೂಟಿ ಮಾಡಲು ನೀವು ಬಂದಿದ್ದೀರಿ. ಆದರೆ ಈ ಟಿಪ್ಪು ಸುಲ್ತಾನ್ ಜೀವಂತ ಇರುವ ತನಕ ಈ ಮಣ್ಣಿನ ಒಂದು ಇಂಚು ನಿಮ್ಮದಾಗುವುದಿಲ್ಲ. ನಾನು ಜನರಿಗಾಗಿ, ದೇಶಕ್ಕಾಗಿ, ಸೈನ್ಯಕ್ಕಾಗಿ ಅನೇಕ ಕೋಟೆಗಳನ್ನು ಕಟ್ಟಿದೆ, ಶಸ್ತ್ರಾಸ್ತ್ರಗಳನ್ನು ಜಾರಿಗೆ ತಂದೆ. ಮೊಟ್ಟ ಮೊದಲ ಬಾರಿಗೆ ಯುದ್ಧದಲ್ಲಿ ರಾಕೆಟ್ಗಳನ್ನು ಉಪಯೋಗಿಸಿದೆ. ದೇಶದ ಗೌರವಕ್ಕಾಗಿ ನಾನು ನನ್ನ ಕುಟುಂಬವು, ನನ್ನ ಸಂಪತ್ತು ಎಲ್ಲವನ್ನೂ ತ್ಯಾಗ ಮಾಡಿದೆ. ನಾನು ಒಬ್ಬ ಮತ ಸಹಿಷ್ಣು ಎಂದು ನಂಬಿಕೊಂಡಿದ್ದೆ. ಅನೇಕ ದೇವಾಲಯಗಳನ್ನು ರಕ್ಷಣೆ ಮಾಡಿದೆ. ಶೃಂಗೇರಿಯ ಶಾರದಾ ಮಠಕ್ಕೆ ಮರಾಠರ ದಾಳಿಯಿಂದಾದ ನಷ್ಟವನ್ನು ಸರಿಪಡಿಸಲು ಸಹಾಯ ಮಾಡಿದೆ. ಆದರೆ ಈ ನನ್ನ ವೈರಿಗಳು ನನ್ನನ್ನು ಮತಾಂತ ಎಂದು ಹೇಳಿ ನನ್ನ ವಿರುದ್ಧ ನನ್ನ ವಿರುದ್ಧವನ್ನು ನಾಶ ಮಾಡಲು ಪ್ರಯತ್ನಿಸುತ್ತಾರೆ. ನನ್ನ ಬದುಕಿಗೆ ಒಂದು ಯುದ್ಧ. ನನ್ನ ತಂದೆಯ ಆಶೆಯಂತೆ ನಾನು ಈ ಭೂಮಿಯನ್ನು ರಕ್ಷಿಸಲು ಪ್ರಯತ್ನಿಸಿದೆ. ಆದರೆ 1799ರಲ್ಲಿ ಮೈಸೂರಿನ 4ನೇ ಮೈಸೂರು ಯುದ್ಧದಲ್ಲಿ ನನ್ನವರೇ ನನಗೆ ದೇಶದ್ರೋಹವನ್ನು ಮಾಡಿದಾಗ ಯುದ್ಧದ ಗತಿ ಬದಲಾಯಿತು. ಆಗ ನನ್ನ ದೇಶ, ನನ್ನ ಪ್ರಾಣ, ನನ್ನ ಸಂಪತ್ತು ಎಲ್ಲವೂ ಕಳೆದುಕೊಂಡೆ. ಆದರೆ ನನ್ನ ಈ ಒಂದು ಸ್ವಾಭಿಮಾನ, ಹೋರಾಟದ ಗುಣ ಎಂದಿಗೂ ನಂದುವುದಿಲ್ಲ. ಹುಲಿಯಂತೆ 100 ವರ್ಷ ಬದುಕುವುದರಿಂದ ಹುಲಿಯಂತೆ ಒಂದು ದಿನ ಬದುಕಿದರೆ ಅದು ಶ್ರೇಷ್ಠ. ಭೂಮಿಗಾಗಿ ಎಲ್ಲರಿಗೂ ನನ್ನ ಸಂದೇಶ: ದೇಶಕ್ಕಾಗಿ ಬಾಳಿರಿ, ದೇಶಕ್ಕಾಗಿ ಸಾಯಿರಿ. ನಾನು ಟಿಪ್ಪು ಸುಲ್ತಾನ್, ಎಂದೆಂದಿಗೂ ಮರೆಯಲಾಗದ ಮೈಸೂರಿನ ಹುಲಿ.